ರಾಜ್ಯದಲ್ಲಿ ಕೆಪಿಸಿಸಿ ಸಹಜವಾಗಿ ಅವರು ಲೋಕಸಭಾ ಚುನಾವಣೆ ನಂತರ ಬದಲಾವಣೆ ಆಗ್ತಾರೆ ಅನ್ನೋ ಸುದ್ದಿ ಇತ್ತು. ಅದಾದ ನಂತರ ಈಗ ಬೈ ಎಲೆಕ್ಷನ್ ಆದ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ತೈತಿ ಅನ್ನೋ ಚರ್ಚೆ ನಡೀತಾ ಇದೆ. ಯಾವ ರೀತಿ ಪಕ್ಷದಲ್ಲಿ ನಡೀತಾ ಇದೆ ಸರ್? ಚರ್ಚೆ ನಡೀತಾ ಇದೆ. ನಮಗೂ ಅಷ್ಟೇ ಚರ್ಚೆ ಕೇಳಿದ್ದಾರೆ. ಈಗಾಗಲೇ ಹೇಳಿ ಪದೇ ಪದೇ ಹೇಳಿದೀವಿ, ಅದೇನು ನಿರ್ಧಾರ ಮಾಡ್ಬೇಕು ಹೈಕಮಾಂಡ್ ಮಾಡಬೇಕು. CM ಅದರ ಅಧ್ಯಕ್ಷದಾರ ಅವ್ರು ಚರ್ಚೆ ಮಾಡ್ಬೇಕು, ಅವ್ರು ನಿರ್ಣಯ ಮಾಡಬೇಕು. ಸೊ ನಮ್ಮಂತಲ್ಲಿ ಏನು ಇಲ್ವೇ ಇಲ್ಲ ಅಧ್ಯಕ್ಷ ಮಾಡಬೇಕು ಅಂದ್ರೆ ಹೈಕಮಾಂಡ್ ಇಂದ ಅಂತದ್ದೇನು ಈಗ ಚರ್ಚೆ ಆಗ್ತಾ ಇದೆ ಸರ್? ಹೈಕಮಾಂಡ್ ಕೇಳಿಲ್ಲ, ನಾನು ಅಲ್ಲಿ ನಾನು ಹೇಳ್ತಾರೆ ಕೇಳಿದ್ರೆ ನಾವು ಡೆಲ್ಲಿಗೆ ಹೋಗಿ ಬಂದಾಗ ಅದ್ರ ಬಗ್ಗೆ ಸುಳಿವು ಸಿಗ್ಬೋದು. ಅಧಿವೇಶನಕ್ಕಿಂತ ಮುಂಚೆ ಅಥವಾ ನಂತರ ಹೋಗಿ ಬರ್ತಿದ್ದೆ ಡೆಲ್ಲಿಗೆ. ಸೊ ರೂಲ್ಸ್ ವೈಸ್ ಒಬ್ಬರ ಅಧ್ಯಕ್ಷ ಬೇಕೇ ಬೇಕು. ಅವ್ರನ್ನೇ ನೋಡುವಾಗ ಪಾರ್ಟಿ ಬೇಕೇ ಬೇಕು. ಪಕ್ಷ ಸುಗಮವಾಗಿರ್ತದೆ. ಸೊ ಕಾರ್ಯಕರ್ತರಿಗೆ ಅಧ್ಯಕ್ಷ ಒಬ್ಬರು ಟೈಮ್ ಟು ಟೈಮ್ ಸಿಗ್ತಾರೆ. ನಾವೆಲ್ಲ ಹೇಗೂ ಮಂತ್ರಿಗಳಾಗಿದ್ದೀವಿ, ನಮ್ಮದೇ ಇಲಾಖೆಯಲ್ಲಿ ಬಿಸಿ ಆಗಿದ್ದೀವಿ ನಾವು. ಸೊ ಹೀಗಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋದು ಕೂಡ ಅವಶ್ಯಕತೆ ಇದೆ. ಮುಂದೆ ಕೂಡ ನಾವು ಹೇಳಿದ್ದೇವೆ, ಒಬ್ಬ ಫುಲ್ ಪ್ಲೇಜ್ ಯಾರು ಮಾಡಲೇಬೇಕು. ಅವರನ್ನು ಮಾಡಲಿ, ಬೇರೆಯವ್ರನ್ನ ಮಾಡಲಿ, ಯಾರು ಮಾಡಲಿ. ಸೊ ಹೆಚ್ಚು ಪಕ್ಷದ ಕಡೆ ಗಮನ ಹರಿಸೋದು ಭಾಳ ಅವಶ್ಯಕತೆ ಇದೆ ಅಷ್ಟೇ. ಈಗ ಅಂದ್ರೆ ನಿಮಗೆ ಅವಕಾಶ ಸಿಕ್ಕರೆ ಸರ್ ಹಂಗಾರೆ ಅದ್ರ ಬಗ್ಗೆ ಚರ್ಚೆ ಇಲ್ಲ, ಅದನ್ನ ನೋಡಲ್ಲ. ಈಗ ಕೇಳಬೇಕಲ್ಲ, ಒಂದೇ ಸರಿ ಹಂಗೆ ಡೈರೆಕ್ಟಾಗಿ ಯಾರು ಮಾಡೋದಿಲ್ಲ ಅಧ್ಯಕ್ಷ ಅಂತ. ಪಾರ್ಟಿ ಹಂತದಲ್ಲಿ ಚರ್ಚೆ ಆಗಬೇಕು, CM ಹಂತದಲ್ಲಿ ಚರ್ಚೆ ಆಗಬೇಕು, ಈಗಿದ್ದ ಅಧ್ಯಕ್ಷರಲ್ಲಿ ಚರ್ಚೆ ಆಗಬೇಕು, ಯಾರಿಗೆ ಕೊಡಬೇಕು, ಕೊಟ್ಟರೆ ಸೂಕ್ತ ಯಾವ್ದು ಆಗ್ತೈತಿ, ಇದನ್ನು ಚರ್ಚೆ ಆಗಬೇಕಾದ್ರೆ ಸುಮ್ಮನೆ ಅಧ್ಯಕ್ಷರಾದ ಅಷ್ಟು ಸುಲಭದ ಕೆಲಸ ಅಲ್ಲ. ಸರಿ, ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಲಿಕ್ಕೆ ಎಲ್ಲ ಅರ್ಹತೆ ಅವರಲ್ಲಿದೆ, ಅವ್ರು ಆಗಬೇಕು, ಜೊತೆಗೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದೇ ನಾವು ಯಾವ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ನಮ್ಮ ವಿಚಾರ ಇದೆ, ಬೇರೆಯವ್ರ ವಿಚಾರ ಇದೆ, ಎಲ್ಲಾದ್ರ ವಿಚಾರ ಇದ್ರು ಅಂತಿಮವಾಗಿ ನಮ್ಮ ಪಕ್ಷದ ವರಿಷ್ಠ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಅವ್ರದ್ದೇನು ಟರ್ಮ್ಸ್ ಕಂಡೀಷನ್ ಇತ್ತು ನಮ್ಗೆ ಗೊತ್ತಿಲ್ಲ. ಹಿಂದಿನ ಅಧ್ಯಕ್ಷ ಆದಾಗ ಏನೇನು ಮಾತುಕತೆ ಆಗಿದೆ ನಮ್ಗೆ ಗೊತ್ತಿಲ್ಲ. ಸೊ ಅಂತಿಮವಾಗಿ ನಿರ್ಧಾರ ಮಾಡುವಂಥ ಶಕ್ತಿ ನಮ್ಮ ಹೈಕಮಾಂಡ್ಗಿದೆ, ಮಾಡ್ಬೇಕಷ್ಟೇ. ಒಂದ್ ವೇಳೆ ಅವಕಾಶ ಸಿಕ್ಕರೆ ತಾವು ಆಗ್ತೀರಾ ಸರ್? ನೋಡಪ್ಪ, ಚರ್ಚೆ ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲ ಸಣ್ಣ ಪೋಸ್ಟ್ ಅಲ್ಲ ಅದು. ಸುಮ್ಮನೆ ಅದಕ್ಕೆ ಫುಲ್ ಪ್ಲೇ ಟೈಮ್ ಕೊಡಬೇಕು, ಇಲ್ಲಿ ರಾಜ್ಯ ಸುತ್ತಾಕಬೇಕು. ಸೊ ಪ್ರತಿ ಹಂತದಲ್ಲಿ ಕೂಡ ಸರ್ಕಾರದ ಸಮರ್ಥನೆಗೆ ನಿಲ್ಲಬೇಕಾಗತ್ತೆ. ತಾವು ಕೂಡ ಸಮರ್ಥರಿದ್ದೀರಿ ಸರ್. ಅದನ್ನು ಕೂಡ ಈಗಾಗಲೇ ಪ್ರೂವ್ ಕೂಡ ಮಾಡಿದ್ದೀರಿ. ಮತ್ತು ದೊಡ್ಡ ಸಮುದಾಯದ ನಾಯಕರು ಕೂಡ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕರಾಗಿ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಏನಾದರೂ ಹೈಕಮಾಂಡ್ ಒಂದು ವೇಳೆ ಒಲವನ್ನು ತೋರಿದ್ರೆ ಅದೇ ಚರ್ಚೆ ಮಾಡಬೇಕಾಗುತ್ತೆ. ಅದಿನ್ನೂ ನಮಗೆ ಸೂಚನೆ ಏನು ಬಂದಿಲ್ಲ. ಸೂಚನೆ ಬಂದಾಗ ಅಥವಾ ಯಾರು ಕೇಳಿದಾಗ ಚರ್ಚೆ ಮಾಡಬೇಕಾಗತ್ತೆ. ನಂತರ ಅದ್ರ ಬಗ್ಗೆ ಡಿಸಿಷನ್ ತಗೋಬೇಕಾಗತ್ತೆ. ಅಂತ ಚರ್ಚೆ ಆಗಲಿ, ಸೂಚನೆ ಬರದೆ ನಾವೇ ಈಗ ಆಗ್ತಂತ ಹೇಳಿದ್ರೆ ಸರಿಯಾಗಲ್ಲ. ಬದಲಾವಣೆ ಮಾಡ್ತೀವಿ ನಾವು. ಯಾರು ಆಗ್ತೀರ ಅಂತ ಪಕ್ಷ ಕೇಳಿದ್ವಿ, ನೀವು ಆಗ್ತೀರಾ 3-4 ಹೆಸರು ಇದ್ದೇ ಇರ್ತದೆ. 3-4 ಯಾವಾಗಲೂ 3-4 ಹೆಸರು ಇದ್ದೇ ಇರ್ತೈತಿ ಅಧ್ಯಕ್ಷ ಆಗ್ಬೇಕಾದ್ರೆ. ಎಲ್ಲ ಕೇಳಿ CM ಅವರು ಅಧ್ಯಕ್ಷರು ಕೇಳಿ ಚರ್ಚೆ ಮಾಡ್ತಾರೆ. ಸಮರ್ಥ ಆಗ್ತಾರೆ, ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಇದು ಕೇಂದ್ರ ನಮ್ಮ ವರಿಷ್ಠರು ಡಿಸಿಷನ್ ತಗೋಬೇಕಷ್ಟೇ. ಈಗ ಅಹಿಂದ ವೋಟರ್ಸ್ ಕಾಂಗ್ರೆಸ್ ಬೇಸ್ ವೋಟ್ ಬ್ಯಾಂಕ್ ಜಾಸ್ತಿ ಇರೋದು ಅಹಿಂದ ಕಾಂಗ್ರೆಸ್ಸಿಗೆ. ಅದು ಮತ್ತಷ್ಟು ಗಟ್ಟಿ ಮಾಡ್ಬೇಕಂತಂದ್ರೆ ಅಹಿಂದ ನಾಯಕರಿಗೆ ಕೊಡಬೇಕು. ಸಿದ್ದರಾಮಯ್ಯ ನಂತರ ನೀವು ಅಹಿಂದ ನಾಯಕ ಪಕ್ಷವನ್ನ ಬೇರು ಮಟ್ಟದಲ್ಲಿ ಇದು ಹೆಂಗ ಇದ್ರ ಮಟ್ಟದಲ್ಲಿ ಬೇರು ಕಟ್ಟೋದೇ ಈಗ ಬಹಳ ಅವಶ್ಯಕತೆ, ತುರ್ತು ಅವಶ್ಯಕತೆ ಇದೆ. ಯಾಕಂತಂದ್ರೆ ಕೇವಲ ಬ್ಯಾನರು ಬೆಟ್ಟಿಂಗು ಇಟ್ಕೊಂಡು ಮುಕ್ತ ಇಲ್ಲ. ನಾನು ಹಿಂದೆ ಒಂದ್ಸಲ ಹೇಳಿದ್ದೀನಿ, ನಾನು ಬೆಂಗಳೂರು ಹೇಳಿದ ಭಾಷೆ ನಿಮ್ಮ ಮುಂದೆ ಹೇಳಿದ್ದೀನಿ. ಯಾರು ಪಕ್ಷಕ್ಕೆ ಓಟ್ ತರ್ತಾರೆ ಅವ್ರ ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದೀನಿ ನಾನು. ಯಾರು ಓಟನ್ನು ಸೆಳೆಯುವಂಥ ಶಕ್ತಿ ಇದೆ, ಸೊ ಅವ್ರ ಅಧ್ಯಕ್ಷ ಆಗಬೇಕು. ಸುಮ್ಮನೆ ಯಾರಿಗೂ ಮಾಡೋದಲ್ಲ. ಅವನಿಂದ ನಿಜವಾಗಿ ಪಕ್ಷಕ್ಕೆ ಹೆಲ್ಪ್ ಆಗಬೇಕು. ಮತ್ತೆ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು. ಸೊ ಅದನ್ನೆಲ್ಲ ತೂಗಳನ್ನು ನೋಡಿ ಮಾಡುವಂಥ ಪ್ರಯತ್ನ ಆಗಬೇಕು. ಸರ್, ಈಗ ಹಾಸನದಲ್ಲಿ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಏನ್ ಸರ್ ಅದರ ಅಜೆಂಡಾ ಅದೇನು ಅಹಿಂದ ಸಮಾವೇಶ ಮಾಡ್ತಿದ್ದಾರೆ. ಇದೇನು ಹೊಸದಲ್ರಿ. ಅಹಿಂದ ಸಮಾವೇಶ ಸಾಕಷ್ಟು ಕಡೆ ರಾಜ್ಯ ಮಾಡಿದ್ದೀವಿ. ಸರ್ಕಾರ ಇದ್ದಾಗ ಮಾಡಿದ್ದೀವಿ, ಸರ್ಕಾರ ಇದ್ದಾಗ ಕೂಡ ಮಾಡಿದ್ದೀವಿ. ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಖುಷಿ ಮುಂದೆ ಚುನಾವಣೆ ಗೆದ್ದ ಮೇಲೆ ಒಂದು ಅವ್ರಿಗೆ
ಐದು ಮತಗಳಿಂದ ಗೆದ್ದಿದೆ. ಸೊ ನಾವೆಲ್ಲ ಅಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ಬೇಕಂದ್ರೆ ಈ ವಿಚಾರ ಇರ್ಬೋದು ಅವ್ರ. ಸರ್, ಈಗ ತಾವು ಒಂದು ಸೂತ್ರವನ್ನ ಇದರಲ್ಲಿ ಪ್ರಯೋಗ ಮಾಡಿದ್ದೀರಿ ಸರ್ ಶಿಗ್ಗಾಮಲ್ಲಿ. ಅದನ್ನ ಏನಾದರೂ ಫ್ಯೂಚರ್ದಲ್ಲಿ ನಿಮ್ಮ ಪಕ್ಷಕ್ಕೆ ಏನಾದರೂ ಅದನ್ನ ಪಕ್ಷದ ನಾಯಕರಿಗೆ, ಹೈಕಮಾಂಡ್ಗೆ ಈ ರೀತಿ ಆಗಬೇಕು ಮುಂಬರ್ತಕ್ಕಂಥ ದಿನಗಳಲ್ಲಿ, ಮುಂದಿನ ಚುನಾವಣೆಗಳಲ್ಲಿ ಇದನ್ನ ಮಾಡಿದರೆ ಇದು ಆ ರೀತಿ ಏನಾದರೂ ಮಾತುಕತೆ ಮಾಡ್ತೀರಾ ಸರ್? ಯಾಕಂದ್ರೆ ಮಾಡ್ತೀವಿ, ವಿಚಾರ ಇದೆ ಅಲ್ವಾ, ಆದೇಶ ಮುಗಿದ್ಮೇಲೆ ಬರೀ ಚರ್ಚೆ ಮಾಡ್ತೀವಿ. ಸಿದ್ದರಾಮಿ ಮಾಡಲ್ಲೇ ಈಗ ನಾವು, ಅದೇ ಸಿದ್ದರಾಮಿ ಮಾಡಲೇ ಮುಂದಿನ ನಮ್ಮ ಕಾಂಗ್ರೆಸ್ ಗೆಲ್ಲಿಸ್ಲಿಕ್ಕೆ ಅನುಕೂಲ.